ಈಗ ರಾಜಾರಾಮ್ ಮೋಹನ್ ರಾಯ್ ಅಂದ ಕೂಡಲೇ ಈಗ ನಮ್ಮ ಭಾರತಕ್ಕೆ ಅವರು ಬಹಳ ದೊಡ್ಡ ರೆವಲ್ಯೂಷನಿಸ್ಟ್. ಈ ನಮ್ಮ ಮೂಢನಂಬಿಕೆಗಳೇನಿದೆ ಅದಕ್ಕೆ ಬಂಡಾಯ ಎದ್ದಂಥವ್ರು. ಆಮೇಲೆ ಈ ಸತಿ ಸಿಸ್ಟಮ್ನ, ಸತಿ ಸಹಗಮನ ಪದ್ಧತಿಯನ್ನ ಬ್ರಿಟಿಷರು ಇದರಲ್ಲಿ ನೆಲೆಯಲ್ಲಿ ತೆಗೆದು ಹಾಕ್ದಂತ ಅದು ಕೇಳ್ತಾ ಇದ್ದಂಗೆ ಎಷ್ಟೋ ಜನ ಹೆಣ್ಮಕ್ಳು ಬದುಕನ್ನ ಅದೊಂದು ಇದು ಚಾಲೆಂಜಿಗಾಗಿ ನಾನು ಒಂದು ವಿಚಾರ ಹೇಳ್ತೀನಿ. ನಮ್ಮ ಅಜ್ಜಂದ್ರೆ 10 ಜನ, ನನಗೆ ಅಜ್ಜಂದ್ರು 10 ಜನ. ಅವರು ಕಡೆಯಲ್ಲಿ 4 ಜನ ಹೆಣ್ಮಕ್ಳು, 6 ಜನ ಅಜ್ಜಂದ್ರು. ನನಗೆ 10 ಜನ ನಮಗೆ ಅಜ್ಜಿ, 4 ಜನ ಅಜ್ಜಿರು, 6 ಜನ ಅಜ್ಜಂದ್ರು, ಆಯ್ತಾ. ಸೊ ಅದರಲ್ಲಿ ಒಬ್ಬರು ಮಾತ್ರ ಉಳ್ಕೊಂಡಿದ್ದು, ಹೆಣ್ಮಗಳು ಒಬ್ಳೇ ಉಳ್ಕೊಂಡಿದ್ದು. ಅವಾಗೆಲ್ಲ ಬಾಲ್ಯ ವಿವಾಹ ನಡೆಯೋದು, ಬಾಲ್ಯ ವಿವಾಹ ಮಾಡಿದ್ರು. ಅವರು ಒಬ್ರು ಸುಮಿತ್ರಾಬಾಯಿ ಅಂತ ಹೇಳಿ, ಆಕೆಗೆ ಚಿಕ್ಕ ವಯಸ್ಸಿಗೆ ಮದುವೆ ಆಗಿ ಗಂಡ 1 ವರ್ಷದಲ್ಲೇ ತೀರ್ಕೊಂಡ್ಬಿಟ್ರು. ಆಗ ನಮ್ಮ ಮುತ್ತಜ್ಜ ಯಾವುದೇ ರೀತಿಯಾದಂತಹ ಶಾಸ್ತ್ರ ಸಂಪ್ರದಾಯವನ್ನ ಮಾಡಿಕೊಡ್ದು, ಯಾವುದೇ ರೀತಿಯಾದಂತಹ ಹೆಣ್ಮಕ್ಳಿಗೆ ಯಾವುದೇ ರೀತಿಯಾದಂತಹ ಏನೇ ಇದನ್ನು ನಾವು ಮಾಡಿಕೊಡ್ದು ಅಂತ ಹೇಳಿ ಅವ್ರನ್ನ ಓದಿಸಿ, ಆ ಕಾಲಕ್ಕೆ ಓದಿಸಿ ಅವರು ಹೆಡ್ ಮೇಡಮ್ ಆಗಿ ಅವರ ಸರ್ವಿಸನ್ನು ಮುಗಿಸಿ 1.5 ವರ್ಷ ಆಯಿತು ಅವರು ತೀರೋಗಿ. 96 ವರ್ಷ ಬದುಕಿದ್ರು ಆಕೆ. ಇದು ತುಂಬ ಸಂತೋಷದ ವಿಚಾರ. ಯಾಕೆಂದರೆ ಆ ಕಾಲಕ್ಕೆ ಹೆಣ್ಮಕ್ಳನ್ನ ಗಂಡ ಹೋಗ್ಬಿಟ್ರೆ ಏನೋ ಒಂಥರ ವಿಕಾರ ಮಾಡಿ ಬಿಡೋ ಅಂತಹ ಕಾಲ ಅದೆಲ್ಲ. ಹೇಳ್ತಾ ಇದ್ರ ಮೇಡಮ್, ಇದು ಹೆಂಗೆ ಹೇಳ್ತಾ ಇದ್ರು, ನನ್ನ ಅಜ್ಜ ಎಲ್ಲರೂ ಹೇಳೋರು. ನಿಮ್ಗೆ ಏನ್ ಅನಿಸ್ತಾ ಇತ್ತು? ಇನ್ಸ್ಪಿರೇಷನ್ ಅವೆಲ್ಲ ನಮ್ಗೆ. ಈ ತರ ಅವರನ್ನ ನೋಡಿದ್ರೆ ನಮ್ಗೆ ಇನ್ಸ್ಪಿರೇಷನ್. ಆಕೆನೆ ನಮ್ಮ ಮನೆಗೆ ಮೇಟಿ, ಆಯ್ತಾ. 10 ಜನ ಅಣ್ಣ ತಮ್ಮಂದ್ರು, 6 ಜನ ಅಣ್ಣ ತಮ್ಮಂದ್ರು ಸಾಕಿದ್ರು. ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಳಿಗೂ ಸಾಕಿ ಆಕೆ ಅವರ ಒಂದು ಕೊಡುಗೆ. ನಮ್ಮ ತಂದೆ ಇಷ್ಟೆಲ್ಲ ಹೋರಾಟ ಮಾಡಿ ನಮ್ಮ ಇದರಲ್ಲಿ ಬಂದಿರೋರು, ನಾನು ಆ ಥರ ಇರಬೇಕು ಅಂತ ನಮ್ಮನೇಲಿ ನಾವು ಅವ್ರಿಗೆ ಗಂಡು ಅಂತಲೇ ಹೆಸರಿಟ್ಟಿದ್ವಿ. ಅವರ ಒಂದು ಶಕ್ತಿ ಹೇಗಿತ್ತು ಅಂದರೆ, ಯಾವುದೇ ಕಾಯಿಲೆ ಕಸಾಲೆಗಳು ಇರಲಿಲ್ಲ ಅವರಿಗೆ. ಯಾವುದೇ ರೀತಿಯಾದಂಥ ಕಾಯಿಲೆ ಕಸಾಲೆ ಇರಲಿಲ್ಲ. 1000 ಜನಕ್ಕೆ ಪಾಠ ಮಾಡೋರು, 1000 ಜನಕ್ಕೆ ಅನ್ನ ಹಾಕೋರು. ದಾಸೋಹ ನಡೆಯೋದು ನಮ್ಮ ಮನೇಲಿ, ಅನ್ನ ದಾಸೋಹ ನಡೆಯೋದು. 1000 ಜನಕ್ಕೆ ಅನ್ನ ಹಾಕೋರು. ಈಗಲೂ ದಾಸೋಹ ನಡೀತಾ ಇದೆ. ಸೊ ನಾ ಹೇಳೋದು, ಆಗೊಂದು ಇನ್ಸ್ಪಿರೇಷನ್. ಅವರು ಒಂದು ಏನು ಹೇಳೋರು, ಹೆಣ್ಮಕ್ಳಿಗೆ ಯಾವುದೇ ರೀತಿಯಾದಂಥ ನೋವನ್ನು ಉಂಟು ಮಾಡಬೇಡ್ರಿ, ನಮ್ಮ ಮೂಲ ಆಧಾರನೇ ಹೆಣ್ಣು ಅಂತ ಹೇಳೋರು. ಸೊ ಹಾಗಾಗಿ ಅದೇ ಒಂದು ನೆಲೆಗಟ್ಟಲ್ಲೇ ನಾವುಗಳು ಬೆಳ್ಕೊಂಡು ಬಂದಿರೋದು. ನಮಗೆ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆನೇ ನಾನು ನಮ್ಮ ತಂದೆನ ಕೇಳಿದಾಗ ಹೇಳಿದ್ರು, ಅವಾಗ ಈ ಥರ ಇದೆ ನೋಡು, ಇವರು ನಿನಗೆ ಅಜ್ಜ ಹೀಗೆ ಅವರೆಲ್ಲ ತೋರಿಸ್ಕೊಡ್ತಾ ಹೋದರು. ಸೊ ಅವಾಗ ನಮಗೆ ಇನ್ಸ್ಪಿರೇಷನ್ ಅವೆಲ್ಲ. ಬಹಳ ಒಳ್ಳೆ ವಿಚಾರ ಅದು. ಆದರೆ ಇವಾಗ ಈಗಿನ ಸಮಾಜದಲ್ಲಿ ಎಷ್ಟೋ ವಿಚಾರಗಳು ಮೇಲೆ ಕೆಳಗೆ ಆಗ್ತಾ ಇರುತ್ತೆ, ತೊಂದರೆಗಳು ಹೆಚ್ಚಾಗಿದೆ. ಸೊ ಇದನ್ನೆಲ್ಲ ನೋಡಿದಾಗ ನಿಮಗೂ ಬಂಡ ಹೇಳ್ಬೇಕು ಅಂತ ಖಂಡಿತ ಇಲ್ಲ. ಏನಾಗ್ತಾ ಇದೆ ಅಂದ್ರೆ, ಸ್ವಲ್ಪ ಜನ ನಮ್ಮ ದೇಶದಲ್ಲಿ ನಾನು ಹೇಳ್ತೀನಿ, ನನ್ನ ಅನಲೈಸ್ ಪ್ರಕಾರ ನೆಕ್ಸ್ಟ್ ಜನರೇಷನ್ಗೆ ಏನು ಬೇಡ, ನಾವು ಬದುಕಿದ್ರೆ ಸಾಕು, ಯಾರೇನು ಬೇಕಾದ್ರೂ ಮಾಡ್ಕೊಂಡು ಹೋಗ್ಲಿ, ಪಕ್ಕದ ಮನೇಲಿ ಏನಾದರೂ ನಮಗೆ ಬೇಡ, ಆ ಥರ ಮಾಡಬೇಡಿ ದಯವಿಟ್ಟು. ಯಾಕೆಂದರೆ ಇದು ನಮ್ಮ ಗೂಡು, ಭಾರತ ಅನ್ನೋದು ನಮ್ಮ ಒಂದು ಚಿಕ್ಕದೊಂದು ಗೂಡು. ಅದನ್ನು ನಾವು ಅಖಂಡವಾಗಿ ತೋರಿಸ್ತಾ ಹೋಗ್ತಾ ಇದ್ದೀವಿ. ಇದನ್ನು ಕಾಪಾಡಿ, ಇದನ್ನು ದಯವಿಟ್ಟು ಕಾಪಾಡಿ. ನಮ್ಮ ಈ ಅರ್ಥ ಏನಿದೆ, ಇದನ್ನು ಒಂದು ಸುಂದರವಾದ ತೋಟನೂ ಮಾಡ್ಬೋದು, ಇಲ್ಲ ಬೆಂಕಿ ಉರ್ಸಿನಾದರೂ ಮಾಡ್ಬೋದು ಅಲ್ವಾ. ಬೆಂಕಿ ಉರ್ಸೋದ್ರಿಂದ ಎಲ್ಲ ಹಾಳಷ್ಟೇ, ಯಾವುದು ಉದ್ಧಾರ ಅಂತೂ ಖಂಡಿತ ಆಗಲ್ಲ. ದಯವಿಟ್ಟು ನಾನು ಕೇಳ್ಕೊಳ್ಳೋದು, ನೆಕ್ಸ್ಟ್ ಜನ್ರೇಷನ್, ನಮ್ಮ ಮುಂದಿನ ಕನ್ನಡಿ ಅಂತ ಹೇಳ್ತೀವಿ, ಆ ಜನ್ರೇಷನ್ನವ್ರಿಗೆ ಯಾವುದನ್ನು ಹಾಳು ಮಾಡಬೇಡಿ, ಕಾಪಾಡ್ಕೊಳ್ಳಿ. ದಯವಿಟ್ಟು ಪೊಲ್ಯೂಷನ್ ಮಾಡಬೇಡಿ, ಏರ್ ಇದು ಮಾಡಬೇಡಿ. ಇದು ಒಂದು ಹೋರಾಟನೇ, ಹೌದಲ್ವಾ. ಸಣ್ಣದೊಂದು ಗಿಡ ನೆಡೋದು ಇವಾಗ ಒಂದು ಶೋ ಆಫ್ ಆಗೋಗಿದೆ. ಒಂದು ಸಣ್ಣ ಗಿಡ ನೆಡ್ತಾರೆ, ಯಾರೋ ನೆಟ್ಟಿರ್ತಾರೆ, ಇವ್ರು ಶೋ ತೋರಿಸ್ಕೊತಿರ್ತಾರೆ. ಗಿಡ ಅಲ್ಲ ಕೊಡ್ಲಿ, ನಾ ಹೇಳೋದು ಕೊಡ್ಲಿ, ಆದ್ರೆ ಅದಕ್ಕೆ ಪೋಷಣೆ ಮಾಡ್ತಾ ಇದ್ದಾರಾ ಸಣ್ಣದಾಗಿ. ಇವಾಗ ನೀವು ಇಲ್ಲೊಂದು ಗಿಡ ನೆಟ್ಟಿದ್ದೀರಾ, ಅದಕ್ಕೆ ಪೋಷಣೆ ಮಾಡ್ತಿದ್ದೀರಾ, ಅದಕ್ಕೆ ನೀರು ಹಾಕ್ತಾ ಇದ್ದೀರಾ. ಕಷ್ಟ ಆದ್ರೂ ಚಿಂತೆ ಇಲ್ಲ, ಒಂದು ನೀರು ಹಾಕಿ, ಗಾಳಿ ಬೆಳಕು ಅದಾಗೆ ಸಿಗುತ್ತೆ, ನೀರು ಹಾಕಿ ಪೋಷಣೆ ಮಾಡಿ. ಯಾವುದೇ ರೀತಿಯಾದ ಪಲ್ಯೂಟ್ ಜಾಸ್ತಿ ಮಾಡಬೇಡಿ, ಏರ್ ಪಲ್ಯೂಟ್ ಮಾಡಬೇಡಿ. ಮತ್ತು ಮಾಮೂಲಿ ವಾಹನಗಳದೇ ಜಾಸ್ತಿ ಇದಾಗ್ತಾ ಇದೆ.
ಎಷ್ಟು ಜನ ಕಾಯಿಲೆ, ಸಣ್ಣ ಸಣ್ಣ ಮಕ್ಕಳಿಗೆ ಆಗ್ಲೇ ವ್ಯಾಕ್ಸಿನೇಷನ್ ತಗೊಳ್ಳೋ ಅಂತಹ ಒಂದು ನಿಟ್ಟಲ್ಲಿ ನಾವಿದ್ದೀವಿ. ಯಾವುದೂ ನೀವು ಔಷಧಿ ಮೂಲಕನೇ ಕೊಡೋ ಅಂಥದ್ದೇ ಆಗೋಗ್ತಾ ಇದೆ. ದಯವಿಟ್ಟು ಅದನ್ನ ಒಂದು ಸ್ವಲ್ಪ ಆ ಒಂದು ನಿಟ್ಟಲ್ಲಿ ನಾವೆಲ್ಲ ಹೋರಾಟ ಮಾಡೋಣ. ನಮ್ಮ ಇನ್ನರ್ ಏನಂದ್ರೆ, ನಾವು ಅಲ್ಲಿ ಯೋಧರಿಗೆ ನಾವು ಅಲ್ಲಿ ಹೋಗಿ ನಾವೇನು ಸಾಥ್ ಕೊಡ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಇಲ್ಲಿಂದನೇ ನಮಸ್ಕಾರ ಹಾಕೋಣ ಯೋಧರಿಗೆ. ಆದರೆ ಇಲ್ಲಿ ನಮ್ಮ ಒಳಗಡೆ ಅಲ್ಲಿ ಅವರು ದೇಶ ಕಾಯ್ತಾ ಇದ್ದಾರೆ, ಇಲ್ಲಿ ನಾವು ಕಾಯೋಣ. ನಮ್ಮ ದೇಶವನ್ನ ನಾವು ಸ್ವಚ್ಛವಾಗಿ ಇಟ್ಕೊಳ್ಳೋಣ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನಸ್ಸನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋಣ. ಒಬ್ಬ ಯೋಧ ಹೋರಾಡ್ತಾ ಇದ್ದಾರೆ, ಅವರು ನಮ್ಮ ದೇಶಕ್ಕೆ ಕೊಡುಗೆ ಕೊಡ್ತಾ ಇದ್ದಾರೆ ಅಂದರೆ ಮೋದಿ ಅವರು ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ನಾವು ಸಾಥ್ ಕೊಡೋಣ ಅನ್ನೋದನ್ನ ನಾನು ಒಂದು ವಿಚಾರ ಮೇಡಮ್, ಇಲ್ಲಿ ನಾನು ಒಂದು ಆ್ಯಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಅಭಿಪ್ರಾಯನೂ ದಯವಿಟ್ಟು ಇದ್ರ ಬಗ್ಗೆ ತಿಳಿಸಿ. ಜನರಿಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಈ ವಿಚಾರ ಬಗ್ಗೆ. ಯಾಕಂತಂದ್ರೆ ಈಗ ನೋಡಿ, ಈ ಹೆಣ್ಣು ಅಂತಕ್ಕಂಥದ್ದು ಒಂದು ಮಹಾಶಕ್ತಿ. ಈಗ ರಾಜಾರಾಮ್ ಮೋಹನ್ ರಾಯ್ ಅವರು ಅದನ್ನ ಕಾಪಾಡಿದ್ರು. ಇದು ಇದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಈಗ ಎಷ್ಟೋ ಜನ ಈ ಭ್ರೂಣ ಈ ಹತ್ಯೆಗಳು ನಡೀತಾ ಇದೆ. ನಮ್ಮ ಮೈಸೂರಿನ ಜಾಗದಲ್ಲಿ ತುಂಬಾ ಆಗ್ತಾ ಇದೆ. ಕಾವೇರಿ ನದಿನಲ್ಲಿ 1200 ಭ್ರೂಣಗಳನ್ನ ತಗೊಂಡೋಗಿ ಅಲ್ಲಿ ಬಿಟ್ಟಿರೋದು ಹೆಂಗೆ ಮನಸ್ಸಿಗೆ ಬಂತು ಅಂತ ನನಗೆ ಇಲ್ಲ. ಜನಗಳು ಏನಾಗ್ತಿದ್ದಾರೆ ಅಂದ್ರೆ ಮನುಷ್ಯತ್ವನ್ನ ಮರ್ತು ಹೋಗ್ತಾ ಇದ್ದಾರೆ. ನಾವೆಲ್ಲ ಮನುಷ್ಯರು ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಈಗ 84 ಕೋಟಿ ಜೀವರಾಶಿಯಲ್ಲಿ ಮನುಷ್ಯನು ಪ್ರಾಣಿನೇ ನಿಜ, ಆದರೆ ದೇವರು ನಮ್ಗೊಂದು ಬುದ್ಧಿಶಕ್ತಿ ಅನ್ನೋದನ್ನ ಕೊಟ್ಟಿದ್ದಾನೆ ಅಲ್ವಾ. ಎಲ್ಲ ಪ್ರಾಣಿಗಳಿಗೂ ಸಮವಾಗಿ ಕೊಟ್ಟಿದ್ದಾನೆ ದೇವರು. ನಮ್ಮ ತಲೆಯನ್ನ ಇಲ್ಲಿ ಮೇಲೆ ಕೊಟ್ಟಿದ್ದಾನೆ. ಸೊ ನಮ್ಗೆ ಒಂದು ಯಾವುದೇ ಒಂದು ವಸ್ತುವನ್ನ ಅದನ್ನ ಕಾಪಾಡಬೇಕು ಅನ್ನೋದನ್ನ ನಾವು ತಿಳ್ಕೊಂಡಾಗ ಆವಾಗ ನಮಗೆ ಒಂದು ಏನು ಅದ್ರ ಬಗ್ಗೆ ಹೇಗೆ ಕೇರ್ ಮಾಡ್ಬೋದು, ಹೇಗೆ ಅದನ್ನ ನೋಡ್ಕೋಬೋದು. ಹೆಣ್ಣು ಗಂಡು ಅಂತ ಇಲ್ಲ ಇಲ್ಲಿ, ಪ್ರಕೃತಿಯಲ್ಲಿ ಚೇಂಜಸ್ ಅಷ್ಟೇ. ನಿಮ್ಮಲ್ಲಿ ಆಗ್ತಕ್ಕಂಥ ಬದಲಾವಣೆ ಬೇರೆ, ನನ್ನಲ್ಲಿ ಆಗ್ತಕ್ಕಂಥ ಬದಲಾವಣೆ ಬೇರೆ. ಪ್ರಕೃತಿ ನಮ್ಗೆ ಇದು ಕೊಡುಗೆ ಕೊಡ್ತಾ ಇದೆ. ಸೊ ನಾವೇನು ಮಾಡಬೇಕು, ಅದನ್ನ ಭೇದ ಭಾವಗಳನ್ನ ಮರೆತು ನಮ್ಮ ದೇಶಕ್ಕೆ ಏನು ಮಾಡಬಹುದು, ನಮ್ಮ ಕೊಡುಗೆ ಏನಿದೆ, ನೆಕ್ಸ್ಟ್ ಜನ್ರೇಷನ್ಗೆ ನಾವೇನು ಕೊಡುಗೆ ಕೊಡ್ತಾ ಇದ್ದೀವಿ. ಬ್ಯಾಲೆನ್ಸ್ ಆಗ್ತಾ ಇಲ್ಲ ಭೂಮಿ. ನೀವು ಹೇಳ್ದಾಗೆ ಮೊದಲು ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು. ಪ್ಲಾಸ್ಟಿಕ್ ನಿಷೇಧ ಮಾಡದೆ ಹೊರತು ಒಂದು ಪ್ಲಾಸ್ಟಿಕ್ಕು ಭೂಮಿ ಒಳಗಡೆ ಸೇರ್ಕೊಂಡ್ರೆ 100 ವರ್ಷಗಳ ಕಾಲ ಅದು ಕರಗಲ್ಲ. ಸೊ ಎಲ್ಲರೂ ತಿಳ್ಕೊಬೇಕಾದಂಥ ಒಂದು ವಿಚಾರ ಇದು. ಪ್ಲಾಸ್ಟಿಕ್ಕಿಂದ ಹಿಡಿದು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು. ಮೊದಲು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು. ಎಲ್ಲಂದ್ರಲ್ಲಿ ಉಗಿಯೋ ಅಂಥದ್ದು, ಎಲ್ಲಂದ್ರಲ್ಲಿ ತೊಗೊಳೋ ಕಸ ಹಾಕೋ ಅಂಥದ್ದು ಅದನ್ನು ದಯವಿಟ್ಟು ಮಾಡಬೇಡಿ. ಮತ್ತು ಪ್ಲಾಸ್ಟಿಕ್ ಒಳಗಡೆ ಎಲ್ಲ ಹಾಕ್ಬಿಟ್ಟು ಹಸುಗಿಡೋ ಅಂಥದ್ದು, ಪಾಪ ಅದು ಮೂಕ ಪ್ರಾಣಿ, ಅದಕ್ಕೇನು ಗೊತ್ತಾಗತ್ತೆ? ಪ್ಲಾಸ್ಟಿಕ್ ತಿಂದ್ಬಿಡುತ್ತೆ, ಅದು ಗೊತ್ತಿಲ್ಲ ಅದಕ್ಕೆ. ನಮ್ಮಂಗೆ ನಿಮ್ಮಂಗೆ ಬಾಲ್ ಇಲ್ಲ ಅದಕ್ಕೆ. ನಮ್ಮ ಹಾಗೆ ನಿಮ್ಮ ಹಾಗೆ ಬಾಯಿ ಇಲ್ಲ ಅದಕ್ಕೆ. ಪ್ಲಾಸ್ಟಿಕ್ಕನ್ನು ತಿಂದ್ಬಿಡುತ್ತೆ. ತಿಂದು ಹೊಟ್ಟೆ ಒಳಗೆ ಸೇರ್ಕೊಂಡಾಗ ಅದಕ್ಕೆ ಕರಗದೆ ಇದ್ದಾಗ ಪಾಪ ನಾನೇ ನೋಡ್ದಂಗೆ ಅದಕ್ಕೆ ಎಷ್ಟೋ ಆಪರೇಷನ್ಗಳು ಮಾಡಿ ತೆಗ್ದಿರೋ ಅಂಥದ್ದನ್ನ ನಾನು ನೋಡ್ತಾ ಇದ್ದೀನಿ. ದಯವಿಟ್ಟು ಮೂಕ ಪ್ರಾಣಿಗಳಿಗೆ ಹಿಂಸೆ ಕೊಡಬೇಡಿ. ನಮ್ಗಾದ್ರೆ ಬಾಯಿ ಇದೆ ಹೇಳ್ಕೊತೀವಿ, ಆ ಮೂಕ ಪ್ರಾಣಿಗಳಿಗೆ ಬಾಯಿ ಇಲ್ಲ. ಅದನ್ನ ಮಾತ್ರ ದಯವಿಟ್ಟು ಕಾಪಾಡಿ. ನಮ್ಮ ಪ್ರಕೃತಿಯನ್ನ ಸ್ವಚ್ಛ ಮಾಡೋದು ಅವೇ ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ಸೊ ದಯವಿಟ್ಟು ಪ್ರಕೃತಿನ ಮೊದಲು ಕಾಪಾಡಿ. ಪ್ರಕೃತಿ ಇಲ್ಲ ಅಂದ್ರೆ ಪುರುಷ ಏನು ಮಾಡ್ಲಿಕ್ಕಾಗಲ್ಲ. ಪ್ರಕೃತಿ ಅಂದ್ರೆ ಹೆಣ್ಣನ್ನ ಕಾಪಾಡಿ ಅಂತ ಅರ್ಥ. ಹೆಣ್ಣಿದ್ದ ಹಾಗೆ, ಇದು ಭೂತಾಯಿ ಅಂತ ಹೇಳ್ತೀವಿ. ಎಲ್ಲದಕ್ಕೂ ಹೆಣ್ಣಿನ ಹೆಸರೇ ಇಟ್ಟಿದ್ದಾರೆ ನೋಡಿ. ನಮ್ಮ ಪೂರ್ವಜರು ನದಿಗಳಿಗೆ ಹಿಡಿದು ಪ್ರತಿಯೊಂದಕ್ಕೂ ಹೆಣ್ಣಿನ ಹೆಸರು ಇಟ್ಟಿದ್ದಾರೆ. ಯಾಕೆಂದ್ರೆ ಅಷ್ಟು ಸಹನೆ ಇರುತ್ತೆ ಅವಳಿಗೆ, ಅಲ್ವಾ? ಆ ಥರ ಸಹನಾ ಮೂರ್ತಿ ಅಂತಾನೆ ಹೇಳ್ಬೋದು ಹೆಣ್ಣು ಮಕ್ಕಳನ್ನ. ಸೊ ದಯವಿಟ್ಟು ಪ್ರಕೃತಿನ ಕಾಪಾಡಿ, ಜೊತೆಗೆ ಹೆಣ್ಮಕ್ಳನ್ನೂ ಕಾಪಾಡಿ. ನನಗೆ ಕೇಳ್ಕೊಳ್ತೀನಿ.